ಮೆಟ್ರೋ ಪ್ರಯಾಣಿಕರೇನಿದ್ದಾರೆ ಅವರಿಗೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಬೆಂಗಳೂರು ಮತ್ತು ತುಮಕೂರಿನ ಒಂದು ನಡುವೆ ಈಗ ಒಂದು ಮೆಟ್ರೋ ರೈಲು ಯೋಜನೆ ನಡೀತಾ ಇದೆ. ತುಮಕೂರಿಗೂ ಕೂಡ ಮೆಟ್ರೋ ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಈ ಒಂದು ವಿಚಾರವಾಗಿ. ಹಾಗಾದರೆ ನಿಜಕ್ಕೂ ಕೂಡ ಇದು ತುಮಕೂರು ಜನರು ಖುಷಿ ಪಡುವಂತಹ ವಿಚಾರ. ಮತ್ತು ಬೆಂಗಳೂರಿನಿಂದ ತುಮಕೂರಿಗೆ ಯಾರು ಹೋಗ್ತಾರೋ ಪ್ರತಿನಿತ್ಯ ಓಡಾಡ್ತಿರ್ತಾರಲ್ಲ ಅವರಿಗೆ ಒಂದು ರೀತಿಯಲ್ಲಿ ಖುಷಿ ವಿಚಾರ ಇದು. ತುಮಕೂರಿಗೂ ಕೂಡ ಮೆಟ್ರೋ ವಿಸ್ತರಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ವಿಚಾರವಾಗಿ ಮೆಟ್ರೋ ಯೋಜನೆ ಎಂದು PDRಗೆ ಒಂದು ಬಿಡ್ ಕೂಡ ಕರೆದಿದೆ ಅಂತೆ. BMRCL ಅಂತರ್ಜಿಲ್ಲೆ ಸಂಪರ್ಕ ವಿಸ್ತರಣೆಗೆ ಹೆಜ್ಜೆಯನ್ನು ಇಡ್ತಾ ಇದೆ ಈಗ ನಮ್ಮ ಮೆಟ್ರೋ. BMRCL 59.6 ಕಿಲೋಮೀಟರ್ ಹಸಿರು ಮಾರ್ಗ ವಿಸ್ತರಣೆಗೆ ನಿರ್ಧಾರವನ್ನು ಮಾಡಿದೆ ಅಂತ ಹೇಳಲಾಗ್ತಾ ಇದೆ. PPP ಮಾದರಿಯಲ್ಲಿ 20,649 ಕೋಟಿ ವೆಚ್ಚ ಇದಕ್ಕೆ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಯೋಜನೆ ನವೆಂಬರ್ 20ರವರೆಗೆ ಬಿಡ್ಡನ್ನು ಕರೆದಿದ್ದಾರೆ, ಸಲ್ಲಿಸಬೇಕು, ಅದಕ್ಕೆ ಗಡುವು ಕೊಟ್ಟಿರುವಂಥದ್ದು. ಈ ಬಗ್ಗೆ ತುಮಕೂರಿನಲ್ಲಿ G. ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಈ ರೀತಿಯಾದ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ BMRCL ತುಮಕೂರಿನವರೆಗೂ ಕೂಡ ಮೆಟ್ರೋವನ್ನು ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಒಂದು ಏನು ಸುಮಾರು ಕಿಲೋಮೀಟರ್ಗಳಷ್ಟಿದೆ ತುಮಕೂರಿನಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ತುಮಕೂರಿಗೆ ಪ್ರತಿನಿತ್ಯ ಕೆಲವರು ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇರ್ತಾರೆ ಕೆಲಸಕ್ಕೋಸ್ಕರ, ಅಂಥವರು ಇದ್ದಾರೆ. ಹೀಗಾಗಿ ಒಂದು ವೇಳೆ ಏನಾದರೂ ತುಮಕೂರಿಗೆ ಮೆಟ್ರೋ ಆದರೆ ಮುಂದಿನ ದಿನಗಳಲ್ಲಿ ಓಡಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಹೀಗಾಗಿ ಈ ಒಂದು ವಿಚಾರವಾಗಿ ಒಂದು ಖುಷಿ ಪಡ್ಬೋದು ತುಮಕೂರಿನ ಜನರೆಲ್ಲರೂ ಕೂಡ. ಮೆಟ್ರೋ ಯೋಜನೆಗೆ BMRCL ಏನಿದೆ ಬಿಡ್ ಮಾಡಿದೆ DPRಗೆ ಬನ್ನಿ ನೀವು ಅಂತ ಹೇಳಿ. ಯಾಕಂದರೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಅಂತರ್ಜಿಲ್ಲೆಯ ಒಂದು ಸಂಪರ್ಕ ಕಲ್ಪಿಸೋಕೆ ಈಗ ಮುಂದಾಗ್ತಾ ಇದೆ ನಮ್ಮ ಮೆಟ್ರೋ. ಇದೇ ಒಂದು ಉದ್ದೇಶದಿಂದ BMRCL ಏನಿದೆ 59.6 ಕಿಲೋಮೀಟರ್ ದೂರದ ಒಂದು ಹಸಿರು ಮಾರ್ಗವನ್ನು ವಿಸ್ತರಣೆ ಮಾಡೋಕ್ಕೆ ಮುಂದಾಗಿದೆ. ಇದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇದಕ್ಕಾಗಿ ನೋಡಿ 20,649 ಕೋಟಿಯನ್ನು ವೆಚ್ಚ ಮಾಡ್ತೀವಿ, ಆ ವೆಚ್ಚದಲ್ಲಿ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಬಿಡ್ ಏನು ಕರೆದಿದ್ದಾರೆ ಅದು ಎಲ್ಲಿವರೆಗೆ ಇರುತ್ತೆ ಅಂದರೆ ನವೆಂಬರ್ 20ರವರೆಗೆ ಬಿಡ್ ಇರುತ್ತೆ, ಸಲ್ಲಿಸೋಕ್ಕೆ ನಿಮಗೆ ಅವಕಾಶ ಇರುತ್ತೆ. ಅಷ್ಟರೊಳಗೆ ಯಾರು ಬರ್ತೀರಾ ಬಂದು ನೀವು ಬಿಡ್ ಮಾಡಬಹುದು, ಅರ್ಜಿಯನ್ನು ಹಾಕ್ಬೋದು ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಪರಮೇಶ್ವರ್ ಮಾತನಾಡಿದ್ದಾರೆ. ಏನು ಮಾತಾಡಿದ್ದಾರೆ ಕೇಳಿ. ಈಗಾಗಲೇ ಟೆಂಡರ್ ಕರೆದಿದ್ದಾರೆ, DPRಗೆ ಟೆಂಡರ್ ಕರೆದಿದ್ದಾರೆ. ನಾವು ಹಿಂದೆ ಫೀಸಿಬಿಲಿಟಿ ಸ್ಟಡಿ ಮಾಡೋದಕ್ಕೆ ಒಂದು 3.5 ಕೋಟಿ ಹಣ ಖರ್ಚು ಮಾಡಿ ಮೊದಲನೇದಾಗಿ ಫೀಸಿಬಿಲಿಟಿ ಸ್ಟಡಿ ಮಾಡಿದ್ರು. ಹೈದರಾಬಾದ್ ಕಂಪನಿಯವರಿಗೆ ಫೀಸಿಬಿಲಿಟಿ ರಿಪೋರ್ಟನ್ನು ಕೊಟ್ಟು ನಂತರ ಸರ್ಕಾರ ಅದನ್ನು ಪರಿಶೀಲನೆ ಮಾಡಿ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಇದು ಮುಂದುವರಿಬೋದು ಅಂತ ಹೇಳಿ ತೀರ್ಮಾನ ಮಾಡಿ ಈಗ DPR ಮಾಡಬೇಕು, ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಅದನ್ನು ಕೂಡ BMRCLನವರೇ ಮಾಡಬೇಕು. ಅಂದರೆ ಅವರು ಟೆಂಡರ್ ಕರೆದು ಯಾರಿಗಾದರೂ ಕಂಪನಿಗೆ ಕೊಟ್ಟು ಅವರು 8 ತಿಂಗಳು 10 ತಿಂಗಳು 1 ವರ್ಷ ಹಾಗೆಲ್ಲ ಕೇಳಿದ್ರು. ನಾನು ಮೀಟಿಂಗಲ್ಲಿ ನಾನೇ ಮೀಟಿಂಗ್ ತೊಗೊಂಡಿದ್ದೆ. ಅದು 4-5 ತಿಂಗಳಲ್ಲಿ ಮಾಡಬೇಕು ಅಂತ ಹೇಳಿ ಈಗ ಟೆಂಡರ್ ಕರೆದಿದ್ದಾರೆ. ಆ ಟೆಂಡರಲ್ಲಿ ಯಾರಿಗೆ ಸಿಗುತ್ತೆ ಗೊತ್ತಿಲ್ಲ, ಅವರು 4 ತಿಂಗಳಲ್ಲಿ ಮಾಡಿ ಕೊಡಬೇಕು ಅಂತ ಹೇಳಿ ಅವರು ಸೂಚನೆ ಕೊಡ್ತಾರೆ. ಈಗಾಗಲೇ ಟೆಂಡರ್ ಕರೆದಿದ್ದಾರೆ, DPRಗೆ ಟೆಂಡರ್ ಕರೆದಿದ್ದಾರೆ. ನಾವು ಹಿಂದೆ ಫೀಸಿಬಿಲಿಟಿ ಸ್ಟಡಿ ಮಾಡೋದಕ್ಕೆ ಒಂದು 3.5 ಕೋಟಿ ಹಣ ಖರ್ಚು ಮಾಡಿ ಮೊದಲನೇದಾಗಿ ಫೀಸಿಬಿಲಿಟಿ ಸ್ಟಡಿ ಮಾಡಿದ್ರು. ಹೈದರಾಬಾದ್ ಕಂಪನಿಯವರಿಗೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.